ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ, ಸೆಕೆಂಡ್ ಇಯರ್ ಅವ್ರಿಗೆ ವರ್ಕ್ಶಾಪ್ ಆ್ಯಂಡ್ ಕ್ಯಾಲ್ಕುಲೇಷನ್ ಸೈನ್ಸಲ್ಲಿ ಟೆಂಪ್ರೇಚರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟು ಪಾರ್ಟ್ 6 ವಿಡಿಯೋ ಇದು. ಪಾರ್ಟ್ 6 ವಿಡಿಯೋಗಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಪಾರ್ಟ್ 6 ವಿಡಿಯೋನ ಇದೇ ಫಸ್ಟ್ ಟೈಮು ನನ್ನ ಚಾನಲಲ್ಲಿ ನೋಡ್ತಿದ್ರೆ ಪಾರ್ಟ್ 1ಇಂದ 5 ತನಕ ವಿಡಿಯೋಸ್ ಇದೆ, ಅದನ್ನ ನೋಡಿದ್ಮೇಲೆ ಕಂಟಿನ್ಯೂಷನ್ ಆಗಿ ಇದು ಅರ್ಥ ಆಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಟೆಂಪ್ರೇಚರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಎಕ್ಸ್ಪ್ಯಾನ್ಷನ್ ಡ್ಯೂ ಟು ಹೀಟ್. ನೋಡಿ, ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನು? ಯಾವುದೋ ಒಂದು ವಸ್ತುಗೆ ನಾವು ಹೀಟ್ ಮಾಡ್ತಿರ್ತೀವಿ. ನೋಡಿ, ಇದು ಒಂದು ಐರನ್ ರಾಡ್ ಅಂತ ಅನ್ಕೊಳ್ಳಿ. ಈ ಐರನ್ ರಾಡ್ಗೆ ನಾನು ಹೀಟ್ ಮಾಡಕ್ಕೆ ಶುರುವಾದಾಗ ಏನಾಗುತ್ತೆ, ಇದು 10 ಸೆಂಟಿಮೀಟರ್ ಇರೋ ಐರನ್ ರಾಡ್ ಅಂತ ಅನ್ಕೊಳ್ಳಿ. ಹೀಟ್ ಮಾಡಕ್ಕೆ ಶುರುವಾದಾಗ ಏನಾಗುತ್ತೆ, ನಿಧಾನಕ್ಕೆ ಇದು ಉದ್ದ ಆಗ್ತಾ ಹೋಗುತ್ತೆ. ಹೆಂಗ್ ಉದ್ದ ಆಗುತ್ತೆ? ಆ ಹೀಟಿಂದ ಆ ಒಳಗಡೆ ಇರೋಂಥ ಕಾಂಪೋಸಿಷನ್ ಹೆಂಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಅಂದ್ರೆ ಒತ್ತೊತ್ತಿಗಿರುತ್ತಲ್ಲ, ಅದು ಹೀಟ್ ಆದಾಗ ಏನಾಗುತ್ತೆ, ಲೈಟಾಗಿ ಸ್ಪ್ಲಿಟ್ ಆಗಿ ಉದ್ದ ಆಗಕ್ಕೆ ಶುರು ಆಗುತ್ತೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಗುತ್ತೆ. ನೋಡಿ, ಎಕ್ಸ್ಪ್ಯಾನ್ಷನ್ ಡ್ಯೂ ಟು ಹೀಟ್. ಎಕ್ಸ್ಪ್ಯಾಂಡ್ ಹೆಂಗಾಗುತ್ತೆ ಹೀಟಿಂದ ಅಂತ ಇದು ಈ ಟಾಪಿಕ್. ನೋಡಿ, ವೆನ್ ಎ ಸಾಲಿಡ್, ಲಿಕ್ವಿಡ್ ಆರ್ ಗೇಷಿಯಸ್ ಸಬ್ಸ್ಟೆನ್ಸ್ ಈಸ್ ಹೀಟೆಡ್, ಅಂದ್ರೆ ಯಾವುದೇ ಒಂದು ಸಾಲಿಡ್ ಇರ್ಬೋದು, ಆಯ್ತಾ, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಅಂದ್ರೆ ಘನ ವಸ್ತು ಇರ್ಬೋದು, ದ್ರವ ರೂಪದ ವಸ್ತು ಇರ್ಬೋದು, ಅಥವಾ ಅನಿಲ ರೂಪದ ವಸ್ತುಗಳಿರ್ಬೋದು. ಅದು ಹೀಟ್ ಆದಾಗ ಏನಾಯ್ತದೆ, ಎಕ್ಸ್ಪ್ಯಾಂಡ್ ಆಯ್ತದೆ, ಆಯ್ತಾ. ಅಂಡ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ಡ್, ಅಂದ್ರೆ ಅದ್ರದ್ದು ವಾಲ್ಯೂಮ್ ಇನ್ಕ್ರೀಸ್ ಆಯ್ತದೆ, ಆಯ್ತಾ. ಸಿಮಿಲರ್ಲಿ ವೆನ್ ಇಟ್ ಈಸ್ ಕೂಲ್ಡ್ ಇಟ್ ಕಾಂಟ್ರಾಕ್ಟ್ಸ್, ಅಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ನೋಡಿ, ಯಾವುದೇ ವಸ್ತು ಹೀಟ್ ಮಾಡಿದಾಗ ನಿಮ್ಗೆ ಎಕ್ಸ್ಪ್ಯಾಂಡ್ ಆಯ್ತದೆ, ಅದನ್ನ ಮತ್ತೆ ಕೂಲ್ ಮಾಡಿದಾಗ ಏನಾಯ್ತದೆ, ನಿಮ್ಗೆ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಂದ್ರೆ ಶ್ರಿಂಕ್ ಅಂತ ಅರ್ಥ. ಅಂದ್ರೆ ಉದ್ದ ಆಗಿದೆ ಏನಾಗುತ್ತೆ, ಸಡನ್ ಆಗಿ ಮತ್ತೆ ನಿಮ್ಗೆ ಒರಿಜಿನಲ್ ಲೆಂತ್ಗೆ ಬರಕ್ ಶುರು ಆಗುತ್ತೆ, ಆಯ್ತಾ. ಅದಾದ್ಮೇಲೆ ನೋಡಿ, ಅಂಡ್ ವಾಲ್ಯೂಮ್ ಇಸ್ ಡಿಕ್ರೀಸ್ಡ್, ಅವಾಗ ನಿಮ್ಗೆ ಜಾಸ್ತಿ ಆಗಿರೋಂಥ ಅದ್ರದ್ದು ನೋಡಿ, ಈ ರಾಡ್ 10 ಸೆಂಟಿಮೀಟರ್ ಇತ್ತು, ಹೀಟ್ ಮಾಡ್ತಾ ಮಾಡ್ತಾ ಇದ್ರದ್ದು ಟೋಟಲ್ ನಿಮ್ಗೆ ಇದ್ರದ್ದು ವಿಡ್ತ್ ಎಷ್ಟಿತ್ತು ಅಂದ್ರೆ 2 ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಹೀಟ್ ಮಾಡಿದಾಗ ಲೆಂತ್ ಜಾಸ್ತಿ ಆಗುತ್ತೆ. ಲೆಂತ್ 10 ಸೆಂಟಿಮೀಟರ್ ಇದ್ದಿದ್ದು ಒಂದು 12 ಸೆಂಟಿಮೀಟರ್ಗೆ ಹೋಗ್ಬೋದು. ಹಾಗೇನೆ ಇದ್ರದ್ದು ವಿಡ್ತ್ 2 ಸೆಂಟಿಮೀಟರ್ ಇದ್ದಿದ್ದು 3 ಸೆಂಟಿಮೀಟರ್ ಆಗ್ಬೋದು, ಆಯ್ತಾ. ಅದನ್ನ ಹೇಳ್ತಾನೆ. ಅವಾಗ ಇನ್ಕ್ರೀಸ್ ಆಗಿದ್ದಂತ ವಾಲ್ಯೂಮ್ ಏನಾಗ್ಬಿಡುತ್ತೆ, ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾನೆ ಅಂದ್ರೆ, ಒನ್ ಸ್ಮಾಲ್ ಗ್ಯಾಪ್ಸ್ ಆರ್ ಲೆಫ್ಟ್ ಇನ್ ಬಿಟ್ವೀನ್ ದಿ ಲೈನ್ಸ್ ಆಫ್ ರೈಲ್ವೆ ಟ್ರ್ಯಾಕ್. ನೋಡಿ, ರೈಲ್ವೆ ಟ್ರ್ಯಾಕ್ ಹಳಿಗಳು ಅಂತ ಏನಂತೀವಿ, ಆ 2 ಹಳಿಗಳ ಮಧ್ಯೆ ಏನಕ್ಕೆ ಗೊತ್ತಾ ಅಷ್ಟು ಗ್ಯಾಪ್ ಕೊಟ್ಟಿರ್ತಾನಲ್ಲ. ನೋಡಿ, ರೈಲ್ದು ಆ ಚಕ್ರ ಹೆಂಗಿರುತ್ತೆ, ನಮ್ಗೆ ಇದು ರಬ್ಬರ್ ಟೈರ್ ತರ ಇರುತ್ತಾ, ಇರಲ್ಲ, ಹೆಂಗಿರುತ್ತೆ, ಕಬ್ಬಿಣದ ಇರುತ್ತಲ್ವಾ. ನೋಡಿ, ಬೇಸಿಗೆಗಾಲಕ್ಕೆ ಏನಾಗುತ್ತೆ, ಈ ತರ 2 ಹಳಿಗಳು ಅಂತ ಅನ್ಕೊಳ್ಳಿ. ಈ 2 ಹಳಿಗಳಲ್ಲಿ ಗ್ಯಾಪ್ ಏನಕ್ಕೆ ಕೊಟ್ಟಿರ್ತಾನೆ ಗೊತ್ತಾ, ಹೀಟ್, ಸಮ್ಮರ್ ಅಲ್ಲಿ ಹೀಟ್ ಆಯ್ತಾ ಇದು ನೋಡಿ, ಈ 2 ಮಧ್ಯೆ ಗ್ಯಾಪು ಒಂದು 5 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಇರುತ್ತೆ ಅಂತ ಅನ್ಕೊಳ್ಳಿ. ಸಮ್ಮರ್ಗೆ ಏನಾಗುತ್ತೆ, ಇದು ನಾನು ಹೇಳಿದೆ ಅಲ್ವಾ ಇವಾಗ ಕಾನ್ಸೆಪ್ಟು, ಹೀಟ್ಗೆ ಲೆಂತ್ ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮು ಜಾಸ್ತಿ ಆಗುತ್ತೆ. ನೋಡಿ, ಲೆಂತ್ ಅಲ್ಲೂ ಅಷ್ಟೇ ಒಂದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ, ಒಂದು ಲೈನ್ ಆಫ್ ಟ್ರ್ಯಾಕ್ಗೂ ಇನ್ನೊಂದು ಲೈನ್ ಆಫ್ ಟ್ರ್ಯಾಕ್ಗೂ. ನೋಡಿ, ಇವಾಗ ಹೀಟ್ ಬೇಸಿಗೆಲಿ ಏನಾಗುತ್ತೆ, ಈ ಐರನ್ ಏನಾಗುತ್ತೆ, ಹೀಟ್ ಆಗಿ ಇದು ನೋಡಿ 5 ಸೆಂಟಿಮೀಟರ್ ಗ್ಯಾಪ್ ಇದ್ದಿದ್ದು ಹೀಟ್ ಆಗ್ತಾ 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 ವಾಲ್ಯೂಮ್ ಜಾಸ್ತಿ ಆಗಿ 3 ಸೆಂಟಿಮೀಟರ್ ಗ್ಯಾಪ್ ಬಂದ್ಬಿಡುತ್ತೆ. ಆಗ ಬಂದಾಗ ಏನಾಗುತ್ತೆ, ನಮ್ಗೆ ಟ್ರೈನ್ದು ಚಕ್ರಗಳು ಏನಿರುತ್ತೆ ಅದು ಈಸಿಯಾಗಿ ಪಾಸ್ ಆಗ್ಬೇಕು, ಆಯ್ತಾ. ನಿಮ್ಗೆ ಜಾಸ್ತಿ ಗ್ಯಾಪ್ ಕೊಡ್ಲಿಲ್ಲ ಅಂದಾಗ ಏನಾಗ್ಬಿಡುತ್ತೆ, 2 ಅಂಟ್ಕೊಬಿಟ್ಟಾಗ ನಿಮ್ಗೆ ಅಲ್ಲಿ ಮೂವ್ಮೆಂಟ್ ಆಫ್ ಟ್ರೈನ್ದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನಂತ ಹೇಳ್ತಾನೆ, ಸ್ಮಾಲ್ ಗ್ಯಾಪ್ಸ್ ಆರ್ ಲೆಫ್ಟ್ ಇನ್ ಬಿಟ್ವೀನ್ ದಿ ಲೈನ್ಸ್ ಆಫ್ ರೈಲ್ವೆ ಟ್ರ್ಯಾಕ್ ಟು ಅಲೋ ಫಾರ್ ಎಕ್ಸ್ಪ್ಯಾನ್ಷನ್ ಡ್ಯೂರಿಂಗ್ ಸಮ್ಮರ್. If this is not done, the rail would be expand and bent by their causing the determinant of train. ಅಂದ್ರೆ ಅಲ್ಲಿ ನಿಮ್ಗೆ ಟ್ರೈನ್ ಮೂವ್ಮೆಂಟ್ ಅಲ್ಲಿ ಅಡಚಣೆ ಅಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತೇನೆ. ನೋಡಿ, ಅದಾದ್ಮೇಲೆ ವಾಲ್ಯೂಮ್ ಆಫ್ ವಾಟರ್ ಇಸ್ ರೆಡ್ಯೂಸಿಂಗ್ ವೈಲ್ ಹೀಟಿಂಗ್ ಫ್ರಮ್ 0 ಡಿಗ್ರಿ ಟು 4 ಡಿಗ್ರಿ ಸೆಲ್ಸಿಯಸ್. ನೋಡಿ, ನೀರ್ದು ರೆಫರೆನ್ಸ್ ಪಾಯಿಂಟ್ ಅಥವಾ ನೀರ್ದು ನಿಮ್ಗೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಬರೀ ನೀರ್ನ ತಗೋಬಿಟ್ಟ ತಕ್ಷಣ 0 ಡಿಗ್ರಿ ಅಂತ ಮಾಡಲ್ಲ. ವಾಟರ್ಗೆ ಯಾವಾಗಲೂ ರೆಫರೆನ್ಸ್ ಪಾಯಿಂಟ್ 4 ಡಿಗ್ರಿ ಸೆಲ್ಸಿಯಸ್ ತಗೋತಾರೆ. ಅದನ್ನ ಹೇಳ್ತೇನೆ ನೋಡಿ, ವಾಲ್ಯೂಮ್ ಆಫ್ ವಾಟರ್ ಇಸ್ ರೆಡ್ಯೂಸಿಂಗ್ ವೈಲ್ ಹೀಟಿಂಗ್ ಫ್ರಮ್ 0 ಡಿಗ್ರಿ ಟು 4 ಡಿಗ್ರಿ ಸೆಲ್ಸಿಯಸ್. ಆಫ್ಟರ್ ದಟ್ ವಾಲ್ಯೂಮ್ ಇಸ್ ಇನ್ಕ್ರೀಸ್. ನೋಡಿ, ನೀರ್ನ ನೀವು ಕುದಿಸಕ್ ಶುರು ಮಾಡ್ತೀರಾ ಅಲ್ವಾ, ಬರೀ ನೀರ್ ತಂದಿಟ್ಟಾಗ 0 ಡಿಗ್ರಿ ಇರುತ್ತೆ. ನೀವು ಯಾವಾಗ ಅದಕ್ಕೆ ಹೀಟ್ ಕೊಡ್ತೀರಾ ಆಗ 0 ಡಿಗ್ರಿಯಿಂದ 4 ಡಿಗ್ರಿಗೆ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗುತ್ತಲ್ಲ, ಆವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅಲ್ಲಿ ನೋಡಿ, ಆ ವಾಲ್ಯೂಮ್ ನಿಮ್ಗೆ 0 ಇಂದ 4 ಬರೋ ತನಕ ನೀರ್ದು ವಾಲ್ಯೂಮ್ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ, ಆಯ್ತಾ. ಆಫ್ಟರ್ ದಿ ವಾಲ್ಯೂಮ್ ಇಸ್ ಇನ್ಕ್ರೀಸ್ 4 ಡಿಗ್ರಿ ಆದ್ಮೇಲೆ ನಿಮ್ಗೆ ನೀರ್ದು ವಾಲ್ಯೂಮ್ ಇನ್ಕ್ರೀಸ್ ಆಗಕ್ಕೆ ಶುರು ಆಗುತ್ತೆ, ಆಯ್ತಾ. ದ ಡೇಟಾ ಅಟ್ 4 ಡಿಗ್ರಿ water will taken as the reference point for any calculation
ರಿಲೇಟಿಂಗ್ ವಿತ್ ವಾಟರ್. ನೋಡಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ವಾಟರ್ದು ಎಷ್ಟು ಡಿಗ್ರಿನ ರೆಫರೆನ್ಸ್ ಪಾಯಿಂಟ್ ಆಗಿ ಕ್ಯಾಲ್ಕುಲೇಷನ್ಸ್ ಗಳಲ್ಲಿ ತಗೋತೀರಾ ಅಂದ್ರೆ ಎಷ್ಟು ಡಿಗ್ರಿ ತಗೋತೀರಾ? 4 ಡಿಗ್ರಿ ಸೆಲ್ಸಿಯಸ್ ನ ಏನಾಗಿ ತಗೋತೀರಾ? ರೆಫರೆನ್ಸ್ ಪಾಯಿಂಟ್ ಆಫ್ ವಾಟರ್. ಎಲ್ಲಿ ಯಾವುದೇ ತರ ಕ್ಯಾಲ್ಕುಲೇಷನ್ಸ್ ಗಳು ತಗೊಳ್ಳಿ, ವಾಟರ್ದು ರೆಫರೆನ್ಸ್ ಪಾಯಿಂಟ್ ಯಾವಾಗ ತಗೋತೀರಾ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತಗೋತೀರಾ. ಏನಕ್ಕೆ ತಗೋತೀರಾ? 0 ಡಿಗ್ರಿಯಿಂದ 4 ಡಿಗ್ರಿಗೆ ನಿಮ್ಗೆ ವಾಟರ್ದು ವಾಲ್ಯೂಮ್ ಏನಾಗುತ್ತೆ? ಹೀಟ್ ಅವಾಗ ತಾನೇ ಶುರು ಆಗಿರುತ್ತಲ್ವಾ, ಆವಾಗ ಅದ್ರದ್ದು ವಾಲ್ಯೂಮ್ ಕಡಿಮೆ ಆಗಿರುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ? 4 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣ ವಾಲ್ಯೂಮ್ ಇನ್ಕ್ರೀಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಯಾವುದೇ ತರದ ಕ್ಯಾಲ್ಕುಲೇಷನ್ಸ್ ಗಳಲ್ಲಿ ನಿಮ್ಗೆ ವಾಟರ್ದು ರೆಫರೆನ್ಸ್ ಪಾಯಿಂಟ್ ಎಷ್ಟು ತಗೋತೀರಾ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತಗೋತೀರಾ. ಅರ್ಥ ಆಯ್ತಾ? ಅದಾದ್ಮೇಲೆ ನೋಡಿ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್. ಸಾಲಿಡ್ ನ ಹೆಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಎ ಸಾಲಿಡ್ ಸಬ್ಸ್ಟೆನ್ಸ್ ಶೋಸ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಎಕ್ಸ್ಪಾನ್ಷನ್ ವೆನ್ ಹೀಟೆಡ್. ನೋಡಿ ಸಾಲಿಡ್ ಹೀಟ್ ಮಾಡಿದಾಗ 3 ತರ ಎಕ್ಸ್ಪಾನ್ಷನ್ ಗಳನ್ನ ತೋರಿಸ್ತದೆ. ಒಂದ್ ಬಂದ್ಬಿಟ್ಟು ಲೀನಿಯರ್ ಎಕ್ಸ್ಪಾನ್ಷನ್. ಫಸ್ಟ್ ಒನ್ ಏನು? ಲೀನಿಯರ್ ಎಕ್ಸ್ಪಾನ್ಷನ್. ಅದಾದ್ಮೇಲೆ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಎರಡನೇದು, ಆಯ್ತಾ? ಅದಾದ್ಮೇಲೆ ಮೂರನೇದು ಕ್ಯೂಬಿಕಲ್ ಎಕ್ಸ್ಪಾನ್ಷನ್. ಈ ಮೂರನ್ನು ಏನೇನು ಅಂತ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಲೀನಿಯರ್ ಅಂದ್ರೆ ಏನ್ ಹೇಳಿ? ಲೀನಿಯರ್ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಅಥವಾ ಸ್ಟ್ರೈಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ನೋಡಿ ವೆನ್ ಎ ಸಾಲಿಡ್ ಈಸ್ ಹೀಟೆಡ್ ಇಟ್ಸ್ ಲೆಂತ್ ಇನ್ಕ್ರೀಸಸ್. ನೋಡಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ನೋಡಿ ಸಾಲಿಡ್ ನ ಹೀಟ್ ಮಾಡಿದಾಗ ಅದ್ರದ್ದು ಉದ್ದ ಜಾಸ್ತಿ ಆಗುತ್ತಲ್ಲ, ಉದ್ದ ಜಾಸ್ತಿ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ? ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ನೋಡಿ ವೆನ್ ಎ ಸಾಲಿಡ್ ಈಸ್ ಹೀಟೆಡ್ ಇಟ್ಸ್ ಲೆಂತ್ ಇನ್ಕ್ರೀಸಸ್. ದಿಸ್ ಇಸ್ ಕಾಲ್ಡ್ ಲೀನಿಯರ್ ಎಕ್ಸ್ಪಾನ್ಷನ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್. ನೋಡಿ ಇದು ಅದ್ರದ್ದು ಮೆಟೀರಿಯಲ್ ಇರ್ಬೋದು. ಕ್ಯಾಸ್ಟ್ ಐರನ್ ತಗೊಂಡಿರ್ತೀರಾ, ಅಲ್ಯೂಮಿನಿಯಂ ತಗೊಂಡಿರ್ತೀರಾ, ನೀವು ಯಾವ ಮೆಟೀರಿಯಲ್ ತಗೊಂಡಿರ್ತೀರಾ ಆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ದ ಮೆಟೀರಿಯಲ್ ಆದ್ಮೇಲೆ ಒರಿಜಿನಲ್ ಲೆಂತ್ ಅಂಡ್ ಚೇಂಜ್ ಇನ್ ಟೆಂಪರೇಚರ್. ಅದ್ರದ್ದು ಒರಿಜಿನಲ್ ಲೆಂತ್ ಎಷ್ಟಿತ್ತು, ಟೆಂಪರೇಚರ್ ನ ಎಷ್ಟು ವೇರಿ ಮಾಡಿದ್ರಿ, ಇದ್ರ ಮೇಲೆ ನಿಮ್ಗೆ ಲೀನಿಯರ್ ಎಕ್ಸ್ಪಾನ್ಷನ್ ಡಿಪೆಂಡ್ ಆಗುತ್ತೆ. ಆಯ್ತಾ? ನೋಡಿ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ವೆನ್ ಎ ಸಾಲಿಡ್ ಈಸ್ ಹೀಟೆಡ್ ಇಟ್ಸ್ ಲೆಂತ್ ಇನ್ಕ್ರೀಸಸ್. ಅದ್ರದ್ದು ಲೆಂತ್ ಇನ್ಕ್ರೀಸ್ ಆಗುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ನೋಡಿ ಸೂಪರ್ಫಿಷಿಯಲ್ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಒಂದು ಸಣ್ಣ ಹಿಂಟ್ ಕೊಡ್ತೀನಿ. ನೋಡಿ ಲೆಂತ್ ಇನ್ಕ್ರೀಸ್ ಆದ್ರೆ ಲೀನಿಯರ್ ಅಂತ ಕರಿತೀವಿ, ಆಯ್ತಾ? ಅದಾದ್ಮೇಲೆ ಅದ್ರದ್ದು ಏರಿಯಾ ಇನ್ಕ್ರೀಸ್ ಆದ್ರೆ ಸೂಪರ್ಫಿಷಿಯಲ್ ಅಂತ ಕರಿತೀವಿ, ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಕ್ಯೂಬಿಕಲ್ ಅಂತ ಕರಿತೀವಿ. ಇಷ್ಟು ಅರ್ಥ ಆಯ್ತಾ? ಇದರಲ್ಲಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.